ಇಂತಹ ಶಕ್ತಿಶಾಲಿ ಜಾಗದಲ್ಲಿ ಇನ್ನೇನು ಕೆಲವೇ ದಿನದಲ್ಲಿ ವಿಶ್ವವಿಖ್ಯಾತಿಯಾಗುವಂತಹ ಸುಮಾರು 150 ಕೋಟಿ ರೂಪಾಯಿಗಳಿಗೂ ಮಿಗಿಲಾದ 254 ಅಡಿ ಎತ್ತರದ ತಾಯಿ ಪ್ರತ್ಯಂಗಿರ ದೇವಿಯ ಬೃಹತ್ ಮೂರ್ತಿಗೆ ಈಗಾಗಲೇ ಶಿಲಾನ್ಯಾಸವಾಗಿದ್ದು, ಇಷ್ಟು ದೊಡ್ಡ ಮೂರ್ತಿಯ ಸಂಪೂರ್ಣ ನಿರ್ಮಾಣವನ್ನ ಯಾವುದೇ ರಾಜಕಾರಣಿಗಳು ಅಥವಾ ಸರ್ಕಾರದಿಂದ ಅನುದಾನವನ್ನ ಪಡೆಯದೆ ಭಕ್ತಾದಿಗಳು ನೀಡುತ್ತಿರುವ ದೇಣಿಗೆಯಿಂದಲೇ ನಿರ್ಮಾಣ ಮಾಡುತ್ತಿರುವುದು ಅದ್ಭುತವೇ ಸರಿ. ತನಕ ಯಾರ ಹತ್ರ ಹೋಗಿ ಕೈ ಚಾಚಿಲ್ಲ. ಇಲ್ಲಿಗೆ ಏನು ಈ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೋ ಆ ಭಕ್ತಾದಿಗಳು 150 ರೂಪದಲ್ಲಿ ಅರಕೆಕಾಯಿನ ತಗೊಂಡು ಆ ಒಂದು ಪೂರ್ಣ ಫಲನ ಆಲದ ಮರಕ್ಕೆ ಕಟ್ತಾರೆ. ಅವರು ಕೊಡಂಥ 150 ರೂಪಾಯಿ ಇಲ್ಲಿ ಬಂದು ಒಳ್ಳೆಯದಾಗಿ ಅವರ ಸಂಕಲ್ಪ ನೆರವೇರಿ ಅವರು ಕೊಡೋಂಥ ಪ್ರೀತಿಯಿಂದ ಕೊಡೋಂಥ ದೇಣಿಗೆ ಹಾಗೂ ಆ ಒಂದು ಹುಂಡಿಗಾಕಂಥ ಒಂದು ಹುಂಡಿ ಕಾಸು, ಇದರಿಂದ ದೇವಸ್ಥಾನದ ಕಾಮಗಾರಿ ನಡೀತೈತೆ. ಆಲ್ಮೋಸ್ಟ್ ಫೌಂಡೇಶನ್ ಕೆಲಸ ಮುಗೀತಾ ಬಂತು. ಇನ್ನೆಲ್ಲ 15 ದಿನಕ್ಕೆ ಫೌಂಡೇಶನ್ ಕ್ಲೋಸ್ ಆಗುತ್ತೆ. ಅದು ಹೇಳೋದಕ್ಕೆ ಸಾಧ್ಯವಿಲ್ಲ, ಅಷ್ಟು ಬಜೆಟ್ ಬೀಳ್ತೈತೆ ಅದಕ್ಕೆ. ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ಸಹಿತ, ದುಡ್ಡಿರೋರು ಸಹಿತ ಆ ಒಂದು ಮಹತ್ ಕಾರ್ಯನ ಮಾಡೋಕ್ಕಾಗಲ್ಲ. ಆ ತಾಯಿ ನನ್ನಂಥ ಬಡಪಾಯಿ ಕೈಯಿಂದ, ಒಬ್ಬ ಭಿಕ್ಷುಕನಾಗಿರೋಂಥ ನನ್ನಂಥವ್ರ ಕೈಯಿಂದ ಆ ಒಂದು ಮಹತ್ ಕಾರ್ಯ ಮಾಡಿಸ್ತಾಳಂದರೆ, ನಿಮ್ಮಂಥವ್ರ ಸಹಕಾರ ಕೊಟ್ಟು, ನನಗೆ ಭಕ್ತಾದಿಗಳ ಸಹಕಾರ ಕೊಟ್ಟು ನನಗೆ ಆ ಒಂದು ಮಹತ್ ಕಾರ್ಯ ನಡೆಸ್ತಾಳಂದರೆ, ಅವಳು ಇಲ್ಲಿ ಸಾಕ್ಷಾತ್ವಾಗಿ ತಾಯಿ ನೆಲೆ ಊರವಳೆ ಅನ್ನೋದಕ್ಕೆ ಸಾಕ್ಷಿ ಅದು. ಇನ್ನು 2 ವರ್ಷಕ್ಕೆ ತಾಯಿ ಜಗತ್ತಿಗೆ ಪರಿಚಯ ಆಗ್ತಾಳೆ. ಆ ಒಂದು ಸುದಿನಗಳು ಅತಿ ಶೀಘ್ರದಲ್ಲಿ ಬರ್ತದೆ. 2 ವರ್ಷಕ್ಕಾಗೋಷ್ಟು ಮೆಟೀರಿಯಲ್ ಸ್ಟಾಕ್ ಐತೆ. ಅಮ್ಮನ ಒಂದು ಕಾಮಗಾರಿಗೆ ವಿಗ್ರಹಕ್ಕಾಗೋಷ್ಟು ಮೆಟೀರಿಯಲ್ ಸ್ಟಾಕ್ ಐತೆ. ಆ ಒಂದು ತಾಯಿಯ ಒಂದು ವಿಶ್ವರೂಪ ಲೋಕಾರ್ಪಣೆ ಆಗಿಬಿಟ್ರೆ ಇಡೀ ವಿಶ್ವದಲ್ಲೇ, ಈ ಜಗತ್ತಿನಲ್ಲಿ, ಈ ಭೂಮಿ ಮೇಲೆ ಕರ್ನಾಟಕ ಆಧ್ಯಾತ್ಮಿಕದಲ್ಲಿ ನಮ್ಮ ಹಿಂದೂ ಧರ್ಮ ಅನ್ನೋದು 1ನೇ ಸ್ಥಾನಕ್ಕೆ ಬರ್ತದೆ. ಹೇಗೆ ಅಯೋಧ್ಯನೋ ನಮ್ಮ ಕರ್ನಾಟಕದಲ್ಲಿ ಅಮ್ಮಾಶಕ್ತಿ ಪೀಠ, ಶ್ರೀ ಅಮ್ಮಾಶಕ್ತಿ ಪೀಠ, ಮಹಾಪ್ರತ್ಯಂಗಿರಿ ದೇವಿ 252 ವಿಗ್ರಹ ಅಷ್ಟು ಪ್ರಸಿದ್ಧಿ ಆಗುತ್ತೆ. ನಮ್ಮ ಧರ್ಮ ತಲೆ ಎತ್ತಿ ನಿಂತ್ಕೊಂಡಂಥದ್ದು ನಮ್ಮ ಕರ್ನಾಟಕದವ್ರು ಎದೆ ತಟ್ಟಿ ಹೇಳ್ಬೋದು ಅಂತ ಒಂದು ಅದ್ಭುತವಾದಂಥ ಕಾಮಗಾರಿ ನನ್ನ ಕೈಯಿಂದ ಮಾಡಿಸ್ತಾಳೆ. ಅದು ಭಕ್ತಾದಿಗಳ ಸಹಕಾರ, ಅವರು ಕೊಡೋಂಥ ಒಂದು ಬೆಂಬಲ, ಅವರು ಕೊಡೋಂಥ ಒಂದು ದೇಣಿಗೆ, ಏನೊಂದು 150 ರೂಪಾಯಿ, ಅವ್ರು ಕೊಡೋಂಥ 150 ರೂಪಾಯಿನ ಒಂದು ಕಡೆ ಶೇಖರಣೆ ಮಾಡಿ ಟ್ರಸ್ಟ್ ಮುಖಾಂತರ ಕಾಮಗಾರಿ ಮಾಡ್ತಾರಂಥದ್ದು. ಅದಕ್ಕೆ ನಾನು ಆವಾಗ ಹೇಳಿದ್ನಲ್ಲ ನಿಮಗೆ, ಕುಬೇರನು ಕುಚೇಲನ ಆಗ್ಬೋದು, ಕುಚೇಲನು ಕುಬೇರನ ಆಗ್ಬೋದು. ತಾಯಿ ಅನುಗ್ರಹ ಬೇಕಷ್ಟೇ. ಆ ತಾಯಿ ಒಂದು ಆಶೀರ್ವಾದ ಇದ್ದರೆ ನಾವೇನು ಬೇಕೋ ಸಾಧಿಸ್ಬೋದು. ನಂಬಿಕೆ ಇರಬೇಕು, ಛಲ ಇರಬೇಕು, ಮಾಡೋಂಥ ಕೆಲಸದಲ್ಲಿ ನಾವು ಮಾಡ್ತೀರಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಇಂತಹ ಸುಕ್ಷೇತ್ರದಲ್ಲಿ ನಾವು ವಿಶೇಷವಾಗಿ ತಾಯಿಯ ದರ್ಶನ ಮಾಡಬೇಕು ಅಂದ್ರೆ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರಗಳು ಶ್ರೇಷ್ಠ ದಿನಗಳಾಗಿವೆ.